ಏಪ್ರಿಲ್ ತಿಂಗಳಲ್ಲಿ 2 ಅದ ನೀರ್ ಕಮ್ಮಿ ಮಾಡಿದ್ರೆ ನೀವ್ ಹೊಂದ್ಕೊಂಡಿರೋದೆಲ್ಲ ನೆಲ ಕಚ್ಚುತ್ತೆ. ಎಷ್ಟಾಗುತ್ತೆ ಅಂದ್ರೆ ನೀವು 110 ಕ್ವಿಂಟಲ್ ಅಂತ ಇದ್ ಬರೀ 25 ಕ್ವಿಂಟಲ್ ಬರುತ್ತೆ. ಹೌದಾ? ಏಪ್ರಿಲ್ ತಿಂಗಳಲ್ಲಿ ನಾವು ಯಾವ್ದೇ ಕಾರಣಕ್ಕೂ ನೀರನ್ನ ನಿರ್ವಹಣೆ ಕರೆಕ್ಟ್ ಆಗಿ ಮಾಡ್ಲೇಬೇಕು. ಆ ಏಪ್ರಿಲ್ ತಿಂಗಳಲ್ಲಿ ನಾವು ಒಂದ್ ವರ್ಷ ಈ ಬೋರ್ ಹೊಡಿತಾಕ ಆ ಬೋರ್ ಅಲ್ಲಿ ಕೊರ್ಸದ್ವಿ, ಪಂಪ್ ಮೋಟರ್ ಎತ್ತಾಕ ಸಮಸ್ಯೆಯಲ್ಲಿ 2 ಅದ ನೀರ್ ಕಮ್ಮಿ ಮಾಡಿದ್ಕೆ ಆಟೋಮೆಟಿಕ್ ಆಗಿ 2019ರಲ್ಲೇನೆ ಇಸ್ವಿ ಕೂಡ ಹೇಳ್ತೀನಿ, 19ರಲ್ಲಿ ಆಟೋಮೆಟಿಕ್ ಆಗಿ 25 ಕ್ವಿಂಟಲ್ ಆಗಿತ್ತು ನನ್ನದು. ನಾರ್ಮಲ್ ಆಗಿ ಏನ್ ನೀರ್ ಕೊಡ್ಬೇಕು ಆ ಟೈಮಲ್ಲಿ? ಒಂದು ಮರಕ್ಕೆ ಎಷ್ಟು ಲೀಟರ್ ನೀರ್ ಕೊಡ್ಬೇಕು ಡೈಲಿ? ಒಟ್ಟಾಗ ನಾವು 4 ಭಾಗ ಮಾಡಿದೀವಲ್ಲ, ಆ 4 ಭಾಗದಲ್ಲಿ ಡೈಲಿ ಅಂದ್ರೂ ಒಂದು 5 ಅವರ್ ನೀರ್ ಬಿಡ್ತಾ ಇರ್ತೀವಿ. 40-41 ಡಿಗ್ರಿ ಟೆಂಪರೇಚರ್ ಹೋಗಿರ್ತೈತೆ. ಒಬ್ಬ ಮನುಷ್ಯನೇ 4ರಿಂದ 5 ಲೀಟರ್ ನೀರ್ ಕುಡಿಬೇಕಾಗ ಪರಿಸ್ಥಿತಿ ಇರ್ತೈತೆ. ಅಂತದ್ದು ನಾವು ಎಲ್ಲ ಬೇರೆಯವ್ರ ಅಷ್ಟು ಕೊಟ್ರು ನಡೀತೈತೆ. ನಾವೇನ್ ಮಾಡ್ತೀವಿ, ಒಬ್ಬರು ಏನ್ ಮಾಡಿರ್ತಾರೆ, ತೋಟ ಹದವಾಗಿರ್ಬೇಕು, ನೀರಿನ ಹದವ ವಾತಾವರಣ ಇರಬೇಕು, ಆ ಟೈಮಲ್ಲಿ ಇರ್ಲೇಬೇಕು. ಆಮೇಲೆ ನಾವು ಇದಂತಾರಲ್ಲ ಈಗ ಅಲ್ಸಂಡೆ ಗಿಲ್ಸಂಡೆ ಅದು ಹಾಕಂದ್ರು ನಡೆಯುತ್ತೆ, ತೋಟ ಇನ್ನೂ ಖುಷಿಯಾಗಿರುತ್ತೆ. ಆ ದ್ವಿದಳ ಧಾನ್ಯಗಳು ಅವು ಹಾಕಿದ್ರು ಆ ಟೈಮಲ್ಲಿ ಇನ್ನೂ ಒಳ್ಳೇದು ಅಲ್ವಾ? ಗಿಡಗಳಿಗೆ ತಂಪಾಗಿಟ್ಟಿರುತ್ತೆ, ಸಖತ್ತಾಗಿ ಬರುತ್ತೆ. ಭೂಮಿ ಯಾವುದೇ ಕಾರಣಕ್ಕೂ ತೇವದಿಂದ ಒಣಗಬಾರ್ದು, ಒಣಗಬಾರ್ದು, ತಣ್ಣಗಿರ್ಬೇಕು. ಒಂದು ಅಕ್ಷಯ ಸಮೃದ್ಧಿ ಗೊಬ್ಬರನ ಯೂಸ್ ಮಾಡಿ